ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಸ್ವಾಮಿ ಎಷ್ಟೊತ್ತು ಮಾಡ್ತೀರಾ? ಮುಹೂರ್ತ ಮೀರಿ ಹೋಗ್ತಾ ಇದೆ, ಬೇಗ ಕರ್ಕೊಂಬನ್ನಿ. ಗುರುವಾಯೂರಪ್ಪ, ಲೇಟ್ ಆಗ್ತಿದೆ, ಎಲ್ರೂ ಕಾಯ್ತಿದ್ದಾರೆ. ಅಕ್ಕ, ಅವಳು ಬಾತ್ರೂಮ್ ಹೋಗಿದ್ದಾಳೆ. ಅವಳು ಬಂದ್ರೆ ತಾನೇ ನಾನು ಕರ್ಕೊಂಡ್ಬರೋದು. ಆ ಮಗಳೇ ಬಂದೆಪ್ಪ. ನೋಡಿದ್ರಾ, ಬಂದೆ ಅಂತ ಹೇಳ್ತಿದ್ದಾಳೆ. ಬೇಗ ಬಾ ಮಗಳೇ, ಎಲ್ರು ಕಾಯ್ತಿದ್ದಾರೆ. ನೀವು ಹೋಗಿ ನಾನು ಕರ್ಕೊಂಡ್ಬರ್ತೀನಿ. ಆಯ್ತು, ಸರಿ, ಬೇಗ ಕರ್ಕೊಂಡ್ ಬನ್ನಿ. ಆಯ್ತು ಮಗಳೇ, ನೀನ್ ಹೋಗಿ 20 ನಿಮಿಷ ಆಯ್ತು. ಬರ್ತೀನಿ ಬರ್ತೀನಿ ಅಂತ ಹೇಳ್ತಾನೆ ಇದೀಯ, ಯಾವಾಗ ಬರ್ತೀಯಾ? ಅಪ್ಪ. ಏನ್ ಮಗಳೇ? ಬಂದೆಪ್ಪ. ದೇವ್ರೆ, ರಾಘವ ಮತ್ತೆ ವಸುಧಾ ಮದ್ವೆ ಆಗ್ತಿದ್ದಾರೆ, ಒಳ್ಳೇದ್ ಮಾಡಪ್ಪ. ಅಪ್ಪ. ಹೇಳು ಮಗಳೇ. ಬಂದೆಪ್ಪ. ಇನ್ನು ಎಷ್ಟು ಹೊತ್ಬೇಕಮ್ಮ? ಅಪ್ಪ. ಹೇಳು ಮಗಳೇ. ಬಂದೆಪ್ಪ. ಯಾವಾಗ ಬರ್ತೀಯಾ? ನಮೋ ಬ್ರಹ್ಮಣ್ಯ. ಅಪ್ಪ. ಬಂದೆಪ್ಪ. ಏನಿದು? ಆಗ್ಲಿಂದ ಅಪ್ಪ ಬಂದೆ, ಅಪ್ಪ ಬಂದೆಪ್ಪ, ಎರಡೇ ಡೈಲಾಗ್ ಬರ್ತಿದ್ಯಲ್ಲ. ದೇವ್ರೆ, ಅವ್ರಿಗೊಂದು ಹೊಸ ಜೀವನ ಕೊಡಪ್ಪ. ಮಗಳೇ, ಬಾಗಿಲು ತೆಗಿ ಮಗಳೇ. ಬಂದೆಪ್ಪ. ಏನ್ ಸ್ವಾಮಿ ಸೀತಾರಾಮಯ್ಯನವ್ರೆ, ಈ ಮದುವೆ ನಡೆಯತ್ತೋ ನಡೆಯಲ್ವಾ? ಯಾಕೆ ಹಾಗಂತೀರ ಪುರೋಹಿತ್ರೆ? ಇನ್ನೂ ಮದುವೆ ಹೆಣ್ಣು ಬರ್ಲೇ ಇಲ್ಲ. ಇಷ್ಟೊತ್ತಿಗಾಗ್ಲೇ ಅಂತರ್ಪಣದ ಶಾಸ್ತ್ರ ಮುಗಿದು ತಾಳಿ ಕಟ್ಟುವ ಮುಂಚಿನ ಶಾಸ್ತ್ರ ನಡಿಬೇಕಾಗಿತ್ತು. ಇನ್ನೂ ಮದುವೆ ಹೆಣ್ಣು ಬರ್ಲೇ ಇಲ್ವಲ್ಲ? ಮದುವೆ ಹೆಣ್ಣು ಬರೋದಿಲ್ಲ. ಅಳಿಯಂದ್ರೆ ಏನ್ ಹೇಳ್ತಾ ಇದ್ದೀರಾ? ಹೇಳ್ತಲ್ಲ ಮಾವ, ಹೆಣ್ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅಷ್ಟೇ. ಏನಾಯ್ತು?
ತಗತಿಟ್ಟು ಕದ ಕದಗಿರು ತರಕಿಟ ತಗದು 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 ತಗತಿಟ್ಟು ಕದ ಕದಗಿರು ತಾವೆಲ್ಲರೂ ನಮ್ಮ ಕುಟುಂಬದ ಮೇಲೆ ಪ್ರೀತಿ ಇಟ್ಟು ಈ ಮದುವೆಗೆ ಬಂದಿದ್ದೀವಿ. ಆದರೆ ಮದುವೆ ಹೆಣ್ಣು ಇನ್ನೊಬ್ಬರ ಮೇಲೆ ಪ್ರೀತಿ ಇಟ್ಟು ಮನೆಯಿಂದ ಓಡ್ ಹೋಗಿದ್ದಾಳೆ. ಅತಿಥಿಗಳು ತಾವೆಲ್ಲರೂ ದಯವಿಟ್ಟು ಊಟ ಮಾಡಿಕೊಂಡು ಹೋಗಬೇಕು. ಈಗ ಆದ ಅಚಾತುರ್ಯಕ್ಕೆ ಈ ಸೀತಾರಾಮಯ್ಯ ತಮ್ಮೆಲ್ಲರಲ್ಲಿ ಕ್ಷಮೆ ಬೇಡ್ತೇನೆ. ದಯಾ, ಈ ಮದುವೆ ಅರೇಂಜ್ಮೆಂಟ್ಸ್ಗೆ ಕೆಲಸ ಮಾಡಿದವ್ರೆಲ್ರಿಗೂ ದುಡ್ಡು ಸೆಟ್ಲ್ ಮಾಡಿ ಕಳಿಸಿ. ಸದ್ದು ಅಲ್ಲಬಾರ್ದು, ಯಾರ ಕಣ್ಣಲ್ಲೂ ನೀರು ಬರಬಾರ್ದು. ನಾವು ಕೊಡೋ ಪ್ರೀತಿನ ತಗೊಳ್ಳೋ ಯೋಗ್ಯತೆ ಇಲ್ಲವಳು ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ. ಓಡ್ ಹೋಗಿದ್ದು ಒಳ್ಳೇದೆ, ಓಡಬಾರದು. ಒಗ್ಗಟ್ಟಿನ ಕುಟುಂಬಕ್ಕೆ ಏನೋ ಆಗೋಯ್ತು ಅಂತ ಯಾರು ತಲೆ ಕೆಡಿಸ್ಕೋಬೇಡಿ. ಸಾಕು ಮಾಡಿ ಗೋಪಾಲರಾವ್, ಸಮಾಧಾನ ಬೇಕಾಗಿಲ್ಲ. ನಮ್ಮ ಇಡೀ ಮನೆಯಲ್ಲಿ ಸಮಾಧಾನ ಬೇಕಾಗಿರೋದು ಆ ತಾಯಿ ಪಾಪ. ನಮ್ಮ ವೈದೇಹಿ ನೀನ್ ತಲೆ ಕೆಡಿಸ್ಕೋಬೇಡ. ಆ ವಸುಧಾ ಅವಳು ಇಷ್ಟಕೊಂಡು ಹೋಗಿದ್ದಾಳೆ. ನನಗೆ ನನ್ನ ಮಗಳು ಮುಖ್ಯ. ನನ್ನ ಮಗಳಿಗೆ ಏನು ಆಗಬಾರದು. ನಾಳೆ ಇದೇ ಕಾರಣಕ್ಕೆ ನೀನ್ ಏನಾದರೂ ಮಾಡಿಕೊಂಡ್ರೆ ಆ ಕ್ಷಣವೇ ಈ ಸೀತಾರಾಮಯ್ಯನು ಇರೋದಿಲ್ಲ. ಗೋಪುರದೊಳಗೆ ಇರುವ ಪ್ರೀತಿಗೆ ಗೌರಿಯ ಕಟ್ಟುವುದು ಹರವೇನು? ಜನಿಸಿದ ಪ್ರೀತಿಯ ಹೇಳದೆ ತಡೆವ ಮರಣ ದಂಡನೆ ಸರಿಯೇನು? ಸನಿಹದಲ್ಲಿರೋ ಹೃದಯಕ್ಕೆ ಹೇಳಲು ಮೇಘದೂತನೇ ಬರಬೇಕೇ? ಸನ್ನೆಯಲ್ಲಿಯೂ ಸಾರುವ ನುಡಿಗೆ ಆಗಸವಾಣಿಯ ಕರೆಬೇಕೇ? ಕಣ್ಣ ಕಂಬನಿಯ ತಡೆ ಹಿಡಿದು ಉಸಿರ ಭಾರವನು ಹೊರಬೇಕೇ?
ಸಾರಿ ರಾಘವ, ಹೀಗಾಗ್ಬಾರ್ದಾಗಿತ್ತು. ಯಾಕಾಗ್ಬಾರ್ದಾಗಿತ್ತು? ಅಲ್ಲ, ಮದ್ವೆ ತನಕ ಬಂದು ಈಗ ಮದ್ವೆ ನಿಂತೋಯ್ತು ಅಂದ್ರೆ ಅದು ಕೆಟ್ಟದಲ್ವಾ? ಬೇರೆಯವ್ರ ಪಾಲಿಗೆ ಅದು ಕೆಟ್ಟದಾಗಿರ್ಬೋದು, ಆದ್ರೆ ನನ್ನ ಪಾಲಿಗೆ ಒಳ್ಳೇದೇ ಅಲ್ವಾ? ಏನ್ ಹೇಳ್ತಾ ಇದ್ದೀರಾ ರಾಘವ? ಹೌದು, ಮನೆಯವ್ರ ದೃಷ್ಟಿಲಿ ನಾನು ಹೊಸದನ್ ಮದುವೆ ಆಗೋದು ಒಳ್ಳೇದು, ಆದ್ರೆ ಭಗವಂತನ ದೃಷ್ಟಿಲಿ ಇದು ನನ್ನ ಕೀರ್ತಿಗೆ ಮಾಡ್ತಿರೋ ಮೋಸ ಅಲ್ವಾ? ದಯವಿಟ್ಟು ಈ ರೀತಿ ಮಾತಾಡ್ಬೇಡ ಕಣೋ. ಮನೆಯವರೆಲ್ಲ ಇದನ್ನ ಬೇರೆ ತರನೇ ನೋಡ್ತಾರೆ. ನೋಡ್ಲಿ ಬಿಡೋ. ಏಯ್, ನನ್ನ ಪ್ರಕಾರ ವಸುದಾನ ಗ್ರೇಟ್ ಕಣೋ. ನೋಡು, ಎಷ್ಟು ಧೈರ್ಯವಾಗಿ ಅವಳು ಪ್ರೀತಿಗೋಸ್ಕರ ಮನೆ ಬಿಟ್ಟು ಹೋದ್ಲು. ಅದು ಅವಳು ದಡ್ಡತನ ಅಲ್ಲ, ಗಟ್ಟಿ ನಿರ್ಧಾರ. ನನ್ನ ಪ್ರೀತಿನ ಪಡ್ಕೊಳಕ್ ತಗೊಂಡ ಕಾನ್ಫಿಡೆನ್ಸ್ ಸ್ಟೆಪ್. ಆ ಕಾನ್ಫಿಡೆನ್ಸ್ ಅಲ್ಲಿ ಒಂದು 10% ಕಾನ್ಫಿಡೆನ್ಸ್ ನನಗಿದ್ದಿದ್ರು ನನ್ನ ಕೀರ್ತಿ ಮದುವೆ ನಡೆದಿರೋದು. ಅದರಿಂದ ಮನೆಯವ್ರಿಗೆ ತೊಂದರೆ ಆಗಿರೋದು. ಎಲ್ಲಾಗಿರೋದು. ಈಗ ವಸುದ ಓಡೋಗಿರೋದಕ್ಕೆ ಯಾರಾದ್ರೂ ಎದೆ ಓಡ್ಕೊಂಡು ಸತ್ರ? ಇಲ್ಲ ತಾನೆ. ಸಿಟ್ಟು ಬಂದಿದೆ, ಒಂದಷ್ಟು ದಿನ ಆದ್ಮೇಲೆ ಆ ಸಿಟ್ಟು ಹೋಗುತ್ತೆ, ಲೈಫು ನಾರ್ಮಲ್ ಆಗುತ್ತೆ. ಬೇರೆಯವ್ರಿಗೋಸ್ಕರ ಬದುಕೋಕ್ ಶುರು ಮಾಡಿದಾಗ್ಲೆ ನಮ್ಮ ಲೈಫು ಅವ್ರ ಲೈಫು ಎರಡೂ ಹಾಳಾಗೋದು. ನಾವು ಖುಷಿಯಾಗಿದ್ರೆ ಖುಷಿನ ಹಂಚ್ಬೋದು ಕಣೋ, ಆದ್ರೆ ನಾವೇ ದುಃಖದಲ್ಲಿದ್ರೆ ಬರೋ ಸಂತೋಷಕ್ಕೂ ಬೇಜಾರು ಮಾಡಿ ಕಣ್ಣೀರ್ ತರಿಸ್ಬಿಡ್ತೀವಿ. ನನ್ನ ಕೀರ್ತಿನ ದೂರ ಮಾಡಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಅವಳೇ ನನ್ನ ವೈಫು, ಅವಳೇ ನನ್ನ ಲೈಫು. ಮದ್ವೆ ದಿವಸ ಮಗಳು ಫೋನ್ ಮಾಡಿದಾಳೆ ಅಂತ ಗೊತ್ತಾಗಿದ ತಕ್ಷಣ ಬರ್ಬೇಕಾಗಿರೋ ಮಾತು ಹೆಲೋ ಅಲ್ಲ ಅಪ್ಪ. ಏನಾಯ್ತು ಮಗಳೇ? ಎಲ್ಲ ಹಾಳಾಯ್ತು. ಹಾಗಾದ್ರೆ ನಿನ್ ಪ್ಲಾನ್ ಎಲ್ಲ ಮತ್ತೆ ಹಾಳಾಯ್ತಾ? ಅಯ್ಯೋ, ಸೋಲು ಅಂತ ಗೊತ್ತಾಗಿದ ತಕ್ಷಣ ಅದು ನಿನ್ನ ಮಗಳದೇ ಅಂತ ಯಾಕೆ ಯೋಚನೆ ಮಾಡ್ತೀಯಪ್ಪ? ಹಾಗಾದ್ರೆ ಸೀತಾರಾಮಾಯಣ ಒಗ್ಗಟ್ಟು ಕುಟುಂಬಕ್ಕೆ ಸೋಲಾಗಿದೆ. ನಡಿಬೇಕಾಗಿದ್ದು ಮೊಮ್ಮಗನ್ ಮದ್ವೆ ನಿಂತು ಹೋಗಿದೆ. ಮದ್ವೆಗ್ ಬಂದೋರ್ ಮುಂದೆ ಮುಖ ಬಾಡಿಸ್ಕೊಂಡ್ ಕೂತಿದ್ದಾನೆ ಆ ಮುತ್ಕ. ಯಾಕಮ್ಮ ಮದ್ವೆ ಹೇಗ್ ನಿಲ್ತು? ನಾನ್ ಹ್ಯಾಕ್ ಪ್ಲಾನ್ ಮಾಡಿದ್ನೋ ಹಾಗೆ ನಿಲ್ತು. ನೀನ್ ಯಾವ ಪ್ಲಾನ್ ಮಾಡಿದ? ನನಗ್ ನೀನ್ ಯಾವ ಪ್ಲಾನ್ ಹೇಳಿರ್ಲಿಲ್ವಲ್ಲ ಮಗಳೇ. ಇಷ್ಟು ದಿನ ಮಾಡಿದ ಪ್ಲಾನ್ ಎಲ್ಲ ನಿನಗೆ ಹೇಳಿದ್ದೆ, ಸೋಲ್ತಾ ಇದ್ದೆ. ಅದಕ್ಕೆ ಈ ಸತಿ ಹೇಳಲಿಲ್ಲ, ಗೆದ್ದೆ. ಗುಡ್. ರಾಘವನೇ ಈ ಮದ್ವೆ ಬೇಡ ಅಂದ್ಬಿಟ್ಟ. ಇಲ್ಲ, ಮದ್ವೆ ಆಗ್ಬೇಕಾಗಿದ್ದು ವಸುದಾನೆ ಪ್ರೀತಿಸ್ದೋನ್ ಹಿಂದೆ ಓಡ್ ಹೋದ್ಲು. ತಾಳಿ ಕಟ್ಟೋ ಟೈಮ್ ಸರಿಯಾಗಿ ಎಸ್ಕೇಪ್ ಆಗ್ಬೇಕಾಗಿತ್ತು, ಇದು ಆಗ್ಬೇಕಾಗಿತ್ತು. ಇಂಥ ಒಂದು ಸಂದರ್ಭ ಆ ಸೀತಾರಾಮಯ್ಯನ ಕುಟುಂಬಕ್ಕೆ ಬರ್ಬೇಕಾಗಿತ್ತು. ಬಂದಿದೆ. ಅದು ಬರ್ಲಿಲ್ಲಪ್ಪ, ನಾನ್ ತಂದಿದ್ದೀನಿ. ಹಾ, ನಿನ್ನ ಬುದ್ಧಿವಂತಿಕೆ ನಾನು ಮೆಚ್ಕೊಂಡೆ ಮಗಳೇ. ನೋಡು, ಇನ್ನು ನೀನ್ ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ. ಏಟು ಬಿದ್ದಾಗಿದೆ. ಏಟು ಬಿದ್ದ ಜಾಗಕ್ಕೆ ನಿರಂತರವಾಗಿ ಏಟು ಬೀಳೋ ತರ ನೋಡ್ಕೋಬೇಕು. ಇದ್ದವರು ಮತ್ತೆ ಯಾವುದೇ ಕಾರಣಕ್ಕೂ ಎದ್ದು ನಿಂತ್ಕೋಬಾರ್ದು. ನಿಲ್ಲಲ್ಲ. ಆರಂಭ ಮಾಡಿದ್ಮೇಲೆ ಅವಸಾನ ತನಕ ಪ್ರಯಾಣ ನಿಲ್ಲಬಾರ್ದು. ನಿಲ್ಲಲ್ಲಪ್ಪ. ಆದ್ರೆ ಆ ಕೀರ್ತಿ ಅಂದ್ರೆ ನಿಜವಾದ ಗಾಯತ್ರಿ ಯಾವುದೇ ಕಾರಣಕ್ಕೂ ಮನೆಗೆ ಬರಬಾರ್ದು. ಮತ್ತೆ ಅವಳು ಮನೆಗೆ ಬರ್ದಾಗೆ ಲಾಕ್ ಮಾಡೋ ಜವಾಬ್ದಾರಿ ನಿಂದು. ಅವಳು ಪಾಲಿಗೆ ನಾನ್ ಕಟ್ಟೋ ಅಡ್ಡುಗೋಡೆ ಯಾರ ಕೈಯಲ್ಲೂ ಒಡಿಯಕ್ ಆಗೋದಿಲ್ಲಪ್ಪ. ಅದನ್ನೇನಮ್ಮ ನಾನು ಹೇಳ್ತಿರೋದು. ಯಾವುದೇ ಸಂದರ್ಭದಲ್ಲೂ ಕೀರ್ತಿ ಒಳ್ಳೆಯವಳು ಅನ್ನೋ ಮನೋಭಾವ ಮನೆಯವರು ಬರಬಾರ್ದು. ಅನಿಷ್ಟಕ್ಕೆಲ್ಲ ಅವಳೇ ಕಾರಣ ಅನ್ನೋ ಹಾಗಾಗ್ಬೇಕು. ಹಾಗಾಗೋ ಹಾಗೆ ನೀನ್ ನೋಡ್ಕೋಬೇಕು. ನಾನ್ ಮುಂದೆ ಹಚ್ಚೋ ಬೆಂಕಿ ಹೇಗಿರುತ್ತೆ ಅಂದ್ರೆ, ಕೀರ್ತಿ ಅನ್ನೋ ಹೆಸರು ಈ ಮನೆಯವ್ರ ನೆನ್ಪಲ್ಲಿ ಸುಟ್ಟು ಬೂದಿಯಾಗಿ ಹೋಗುತ್ತೆ ಅಂತ ಪ್ಲಾನ್ ಒಂದು ರೆಡಿ ಮಾಡಿ ಇಟ್ಕೊಂಡಿದೀನಿ. ಇನ್ ಮುಂದೆ ನನ್ ಕೆಲ್ಸ ಏನಿದ್ರು ಪೆಟ್ಟು ಕೊಡ್ತಾ ಹೋಗೋದು, ಈ ಒಗ್ಗಟ್ಟಿನ ಮನೆ ಅದನ್ನ ತಿಂತಾ ಹೋಗೋದು ಅಷ್ಟೇ.
ಮನೆಯವರೆಲ್ಲ ತುಂಬಾ ದುಃಖದಲ್ಲಿದ್ದಾರೆ. ನಾನು ಹೋಗೊಂದ್ ಸ್ವಲ್ಪ ದುಃಖ ಹಂಚ್ಕೋತೀನಿ. ಮಾತಾಡು. ಈಗ್ಲೂ ನಿನ್ ಮೌನನೇ ಬೇಕಾ? ಮಾತಾಡೆ. ನನಗಾಗ್ತಿರೋ ಸಂತಾನ ಯಾರ ಹತ್ರ ಹೇಳ್ಕೊಳ್ಳಿ? ಓಡ್ ಹೋಗಿರೋಳು ನನಗ್ ಮಾತ್ರ ಮಗಳಲ್ಲ, ನಿನಗೂ ಕೂಡ. ಅವಳಲ್ಲಿಂಥ ಬುದ್ಧಿ ಇತ್ತು ಅನ್ನೋದನ್ನ ನೀನು ಗಮನಿಸ್ಬೇಕಾಗಿತ್ತು ಅಲ್ವಾ? ಮಾತಾಡಲ್ಲ. ಎಲ್ಲಿ ಮಾತಾಡ್ತೀಯ ನೀನು? ತಪ್ಪು ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ಕೈ ತೋರಿಸ್ತಿರೋವಾಗ ಮಾತಾಡಕ್ ಹೇಗೆ ಸಾಧ್ಯ? ಮಾತಾಡಿದ್ರೆ ಅದನ್ನ ತಡ್ಕೊಳ್ಳೋ ತಾಕತ್ತು ನಿಮ್ಗಿದ್ಯಾ? ನೀವ್ ಮಾಡೋ ಅನ್ಯಾಯಕ್ಕೆ ಆ ದೇವ್ರು ಮಣ್ಣು ತಿನ್ನಿಸ್ತಾ ಇದ್ದಾನೆ ಅಂದ್ರೆ ಅದನ್ನ ಒಪ್ಕೊಳ್ಳೋಂತ ದೊಡ್ಡ ಮನಸ್ಸು ನಿಮ್ಗಿದ್ಯಾ? ನೀವ್ ಮಾಡೋ ತಪ್ಪಿಗೆ ಇವತ್ತು ಇಡೀ ಕುಟುಂಬ ತಲೆ ತಗ್ಸಿ ನಿಂತಿದೆ ಅಂದ್ರೆ ಅದನ್ನ ಸ್ವೀಕರಿಸೋ ಗುಣ ನಿಮ್ಗಿದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ಮಗಳು ಓಡ್ ಹೋಗಿದ್ರಲ್ಲಿ ನನ್ ತಪ್ಪೇನಿದೆ? ದೇವ್ರು ಶಿಕ್ಷೆನ ಇವತ್ತಿನ ತಪ್ಪಿಗೆ ಕೊಟ್ಟಿಲ್ಲ ರೀ, ಆವತ್ತಿನ ತಪ್ಪಿಗೆ ಕೊಟ್ಟಿದ್ದಾನೆ. ಯಾವತ್ತಿನ ತಪ್ಪಿಗೆ? ನೀವು ವಿಷ ಕುಡಿತೀನಿ ಅನ್ನೋ ಕೂಗನ್ನ ಕೇಳೋಕಾಗದೆ ನಾನು ವಿಷ ಕುಡಿದಾಗ ಅದನ್ನೇ ಉಪಯೋಗಿಸ್ಕೊಂಡು ನಮ್ಮ ಮಗಳು ಈ ಮನೆ ಸೊಸೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಹೆಂಡತಿ ವಿಷ ಕುಡಿದಾಳೆ ಅಂತ ಬೊಂಬಡ ಬಚಾಯಿಸಿದ್ರಲ್ಲ, ಆ ತಪ್ಪಿಗೆ ನಾನು ಮಾತಾಡಕ್ಕಾಗದೆ ಇರೋ ಪರಿಸ್ಥಿತಿ ಪ್ರಯೋಜನ ಪಡ್ಕೊಂಡು ನಮ್ಮ ಅಪ್ಪನ ಕೈನಲ್ಲೂ ರಾಘವನ್ ಕೈನಲ್ಲೂ ಭಾಷೆ ತಗೊಂಡ್ರಲ್ಲ, ಆ ತಪ್ಪಿಗೆ ಇರೋ ಸತ್ಯನ ನಾನು ಹೇಳ್ಬೇಕು ಅಂತ ಹೋದಾಗ ಕುಟುಂಬದವ್ರ ಮೇಲೆ ಕೈ ಇಡ್ಸಿ ಭಾಷೆ ತಗೊಂಡ್ರಲ್ಲ, ಆ ತಪ್ಪಿದೆ. ಎಲ್ಲಾ ಕಡೆಯಿಂದ ಎಲ್ರೂ ನಿಮ್ ಪರವಾಗಿ ಮಾತಾಡೋ ಹಾಗೆ ಸಂದರ್ಭನ ಸೃಷ್ಟಿ ಮಾಡ್ಕೊಂಡ್ರು. ನಿಮ್ಮ ಮಗಳ ಮನಸ್ಸು ಯಾವ ಕಡೆ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನೀವು ತಲೆ ಅಲ್ಲ? ನಾನಷ್ಟೆಲ್ಲ ಮಾಡಿದ್ದು ನನ್ನ ಮಗಳಿಗಾಗಿ. ಕೆಟ್ಟದ್ರಿಂದ ಯಾವತ್ತೂ ಒಳ್ಳೇದ್ ಮಾಡಕ್ಕಾಗಲ್ಲ. ಸುಳ್ಳು ಹೇಳಿ ಸತ್ಯನ ಸಾಯಿಸ್ಬೋದೇನೋ, ಆದ್ರೆ ಸತ್ಯನ ಬದುಕಕ್ಕಾಗಲ್ಲ. ತಪ್ಪು ಹೆಜ್ಜೆ ಇಟ್ಟು ಆ ಹೆಜ್ಜೆನಲ್ಲಿ ನಿಮ್ ಮಗಳು ನಡಿಲಿಲ್ಲ ಅನ್ನೋ ಕಾರಣಕ್ಕೆ ಅವಳು ದಾರಿ ತಪ್ಪದ್ಲು ಅಂತ ಯಾವ ಬಾಯಲ್ಲಿ ಹೇಳ್ತೀರಾ ಬೊಗಳಿ? ಮಾತಾಡೋದಕ್ ಪ್ರಯತ್ನ ಪಟ್ಟಾಗ ಅವಳು ಬಾಯಿ ಮುಚ್ಚಿದ್ರಿ, ಮಾತಾಡದೇ ಇರೋ ಹಾಗೆ ನನ್ ಬಾಯಿ ಮುಚ್ಚಿದ್ರು. ನಿಮ್ಗೊಂದ್ ಸತ್ಯ ಹೇಳ, ನಿಜಕ್ಕೂ ವಸುದ ಓಡ್ ಹೋಗಿ ನಿಮ್ಗೆ ಒಳ್ಳೆ ಪಾಠ ಕಲ್ಸಿದಾಳೆ ಬಿಡಿ. ಅಂದ್ರೆ ನೀರ್ ತೋಡಿದ ಹಳ್ಳಕ್ಕೆ ನೀವೇ ಬಿದ್ದಿದ್ದೀರಾ, ಅನುಭವಿಸಿ. ನಮ್ಮನ್ನು ಬೀಳ್ಸಿದ್ದೀರಾ, ಆದ್ರೆ ನೀವ್ ಮಾಡಿರೋ ತಪ್ಪಿಗೆ ಈ ಜನ್ಮದಲ್ಲಿ ನಿಮ್ಗೆ ಕ್ಷಮೆ ಸಿಗೋಲ್ಲ. ನಿನ್ನ ಮಗಳು ಏನಾದ್ಲು, ಯಾವ ಜೊತೆ ಹೋದ್ಲು ಅನ್ನೋದಕ್ಕಿಂತಲೂ ನನ್ನನ್ನು ಬೈಯೋಕೆ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಖುಷಿಯಿಂದ ಬೈತಿದ್ಯಾ? ಹೌದ್ರಿ, ಖುಷಿನೇ. ಇಂಥ ತಂದೆಯಿಂದ ಒಳ್ಳೇದು ಅಂತ ಅವಳು ಏನು ಕಲೀಲಿಲ್ಲ. ಈ ಮನೆ ಪ್ರೀತಿ ವಾತ್ಸಲ್ಯದಲ್ಲಿ ಜೀವನ ಅಂದ್ರೆ ಏನು ಅನ್ನೋದೇ ಅವಳು ಗೊತ್ತಿರ್ಲಿಲ್ಲ. ಅವಳ ಜೀವನ ಅವಳು ಹುಡ್ಕೊಂಡು ಹೋಗಿದ್ದಾಳೆ. ಕಷ್ಟ ಅಂದ್ರೆ ಏನು ಅಂತ ಅವಳಿಗೂ ಗೊತ್ತಾಗ್ಲಿ ಬಿಡಿ. ಏಯ್, ತಾಯಿಯಾದವಳು ಆಡೋ ಮಾತೇನೆ ಇದು. ಹೆಂಡತಿಯಾಗಿ ನಿಮ್ ಕೈ ಹಿಡಿದಾಗ ಸೋತೆ, ತಾಯಿಯಾಗಿ ಅವಳು ಮನೆ ಬಿಟ್ಟು ಹೋದಾಗ ಸೋತೆ. ನನ್ ಸೋಲು ಅವಳ ಪಾಲಿಗೆ ಗೆಲುವಾಗತ್ತೆ ಅನ್ನೋದಾದ್ರೆ ಆಗ್ಲಿ ಬಿಡಿ. ಇಷ್ಟಕ್ಕೂ ನಿಮ್ ಬಲವಂತಕ್ಕೆ ಮದ್ವೆ ಆಗಿ ಅವಳು ಜೀವನ ಪೂರ್ತಿ ಒದ್ದಾಡೋದಕ್ಕಿಂತ ಅವಳು ಇಷ್ಟಪಟ್ಟವನ ಜೊತೆ ಇರ್ಲಿ ಬಿಡಿ. ಆದ್ರೆ ನಾನ್ ಬೇಡ್ಕೊಳ್ಳೋದು ಒಂದೇ, ಅವಳು ಕಂಡದ್ಗೆ ನಿಮ್ ಬುದ್ಧಿ ಇದ್ದಿದ್ರೆ ಸಾಕು. ಏನ್ ಮಾತು ಅಂತಾಡ್ತಿದ್ಯಾ? ನಾನು ಬರ್ತಾ ಇರೋ ಸಿಟ್ಟಲ್ಲಿ ವಿಷ ಕುಡಿದು ಸತ್ರು ನನಗೇನು ಬೇಜಾರಿಲ್ಲ. ನೀವು ಮಾಡಿರೋ ಅನ್ಯಾಯಕ್ಕೆ ಈ ಜನ್ಮದಲ್ಲಿ ನಿಮ್ಗೆ ಕ್ಷಮೆನೇ ಇಲ್ಲ. ಅಪ್ಪ